ಬೆಂಗಳೂರಿನಲ್ಲಿ ನಡೆದ ರಾಬರಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು. ಈಗ ಬೆಂಗಳೂರು ನಗರ ಪೊಲೀಸರು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚೆನ್ನೈನಲ್ಲಿ 5.3 ಕೋಟಿ ಹಣವನ್ನ ಓರ್ವ ಆರೋಪಿ ಸಮೇತವಾಗಿ ವಶಪಡಿಸಿಕೊಂಡಿದ್ದಾರೆ. ಈ ಮೂಲಕ 7 ಕೋಟಿ ರೂಪಾಯಿ ದರೋಡೆ ಕೇಸು ರೋಚಕ ಘಟ್ಟ ತಲುಪ್ತಾ ಇದೆ. ಮೊದಲಿನ ವಿಡಿಯೋದಲ್ಲಿ ರಾಬರಿ ಹೇಗ್ ನಡೀತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಈಗ ಈ ಕೇಸ್ ತನಿಖೆ ಹೇಗೆ ಆರಂಭಗೊಂಡಿತ್ತು ಅನ್ನೋದನ್ನ ನೋಡೋಣ. 7 ಕೋಟಿ ರೂಪಾಯಿ ದುಡ್ಡು ರಾಬರಿ ಆಗಿರೋ ವಿಚಾರ ಬೆಳಕಿಗೆ ಬರ್ತಿದ್ದಂಗೆನೆ ಕದಿಮರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಆಯಾಮದ ಮೇಲೆ ತನಿಖೆ ಆರಂಭ ಆಗಿತ್ತು. ಅದರ ಪ್ರಕಾರ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾರೆ. ಒಂದಿಷ್ಟು ತನಿಖೆಗಳ ನಂತರ ದರೋಡೆಕೋರರು ಇದ್ದ ಇನೋವಾ ಕಾರು ಬೆಂಗಳೂರಿನಿಂದ ಆಂಧ್ರ ಪ್ರದೇಶದ ಚಿತ್ತೂರಿಗೆ ತಲುಪಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಇದೇ ಮಾಹಿತಿ ಆಧಾರದ ಮೇಲೆ ಬೆಂಗಳೂರು ಪೊಲೀಸರು ಚಿತ್ತೂರಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಹುಡುಕಾಡೋ ವೇಳೆ ಕದಿಮರು ಕಳ್ಳತನಕ್ಕೆ ಬಳಸಿದ್ದ ಇನೋವಾ ಕಾರು ಪತ್ತೆ ಆಗುತ್ತೆ. ಕಾರಿನ ಚಾರ್ಸಿ ನಂಬರ್ ಆಧಾರದ ಮೇಲೆ ಮೂಲ ಮಾಲೀಕರನ್ನ ಪತ್ತೆ ಹಚ್ತಾರೆ. ಈ ಇನೋವಾ ಕಾರಿನ ಮೂಲ ಮಾಲೀಕ ಬೆಂಗಳೂರಿನ ಬಾಣಸವಾಡಿ ನಿವಾಸಿ ಅನ್ನೋದು ಗೊತ್ತಾಗುತ್ತೆ. ಇವರನ್ನು ವಿಚಾರಣೆ ನಡೆಸಿದಾಗ ಇಬ್ಬರು ಯುವಕರಿಗೆ ಕಾರು ಮಾರಾಟ ಮಾಡಿರೋದು ಗೊತ್ತಾಗುತ್ತೆ. ಅದರಂತೆ ಆ ಯುವಕರು ಯಾರು ಅಂತ ಪೊಲೀಸರು ಪತ್ತೆ ಹಚ್ತಾರೆ. ಆಗ ಚಿತ್ತೂರಿನ ಇಬ್ಬರು ಯುವಕರು ಪತ್ತೆ ಆಗ್ತಾರೆ. ತನಿಖೆ ಸಂದರ್ಭದಲ್ಲಿ ಈ ಇಬ್ಬರು ಯುವಕರ ಜೊತೆ ಬೆಂಗಳೂರಿನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಂಪರ್ಕದಲ್ಲಿರೋದು ಗೊತ್ತಾಗುತ್ತೆ. ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಅಣ್ಣಪ್ಪ ನಾಯ್ಕ್ನ ಲಿಂಕ್ ಸಿಗುತ್ತೆ. ತಕ್ಷಣ ಅಣ್ಣಪ್ಪನನ್ನು ಕರೆದು ವಿಚಾರಣೆ ಮಾಡ್ತಾರೆ. ಈ ವಿಚಾರಣೆಯಲ್ಲಿ CMS ಮಾಜಿ ಉದ್ಯೋಗಿ ಝೇವಿಯರ್ ಎಂಬಾತನನ್ನ ಪಾತ್ರ ಇರೋದು ಗೊತ್ತಾಗುತ್ತೆ. ಇವನು ಮೂಲತಃ ಕೇರಳದವನು. ಈ ಕೇಸ್ ನಲ್ಲಿ ಈ ಇಬ್ಬರು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಮತ್ತು CMS ನ ಮಾಜಿ ಉದ್ಯೋಗಿ ಝೇವಿಯರ್ ಮಾಸ್ಟರ್ ಮೈಂಡ್ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಝೇವಿಯರ್ ಮತ್ತು ಕಾನ್ಸ್ಟೇಬಲ್ ಅಣ್ಣಪ್ಪ ಇಬ್ಬರು ಸ್ನೇಹಿತರಾಗಿರ್ತಾರೆ. 1 ವರ್ಷದ ಹಿಂದೆ CMS ನಲ್ಲಿ ಝೇವಿಯರ್ ಕೆಲಸ ಬಿಟ್ಟಿರ್ತಾನೆ. ಇನ್ನೊಂದು ಕಡೆ ಈ ಅಣ್ಣಪ್ಪ ನಾಯ್ಕ್ ವಿರುದ್ಧ ಕೆಲವು ಆರೋಪಗಳು ಕೇಳಿ ಬಂದಿರ್ತವೆ. ಇವನನ್ನ ಕ್ರೈಮ್ ಬಿಟ್ ನಿಂದ ತೆಗೆದು ವಹಿಸಳಕ್ಕೆ ಹಾಕಲಾಗಿರುತ್ತೆ. ಹೀಗಾಗಿ ಇವರಿಬ್ಬರಿಗೂ ಕೆಲಸ ಇಲ್ಲದೆ ರಾಬರಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಬರಿ ನಡೆಯೋದಿನ ಅಣ್ಣಪ್ಪ ಹಾಗೂ ಝೇವಿಯರ್ ದರೋಡೆ ನಡೆದ ಸ್ಥಳಕ್ಕೆ ಬಂದಿರೋದಿಲ್ಲ. ರೂಟ್ ಮ್ಯಾಪ್ ರೆಡಿ ಮಾಡಿಕೊಟ್ಟು ವಾಚ್ ಮಾಡ್ತಾ ಕುತ್ಕೊಂಡಿರ್ತಾರೆ ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಇನ್ನು ಝೇವಿಯರ್ CMS ಗಾಡಿ ಬಗ್ಗೆ ಪೂರ್ತಿ ನಾಲೆಡ್ಜ್ ಇರುತ್ತೆ. ಎಲ್ಲಿಂದ ಹಣ ಬರುತ್ತೆ, ಕಳ್ಳತನ ಮಾಡಿದ ಸಂದರ್ಭದಲ್ಲಿ ಯಾವುದನ್ನೆಲ್ಲ ತೆಗೆದುಕೊಂಡು ಹೋಗ್ಬೇಕು, ಹೇಗೆ ಮಾಡಿದರೆ ಬಚಾವ್ ಆಗ್ಬೋದು ಅನ್ನೋದನ್ನ ಪ್ರತಿಯೊಂದು ಮೂವ್ಮೆಂಟ್ ಕೂಡ ಇವನಿಗೆ ಗೊತ್ತಿರುತ್ತೆ. ಈ ಎಲ್ಲಾ ಮಾಹಿತಿಯನ್ನು ಝೇವಿಯರ್ ಕೊಟ್ಟಿರ್ತಾನೆ. ದರೋಡೆ ಮಾಡಿದ ಮೇಲೆ ಹೇಗೆ ಎಸ್ಕೇಪ್ ಆಗ್ಬೇಕು ಅನ್ನೋದನ್ನ ಈ ಅಣ್ಣಪ್ಪ ನಾಯಕ ಪ್ಲಾನ್ ಮಾಡಿರ್ತಾನೆ. ಅಂದ್ರೆ CMS ಪ್ಲಾನ್ ನಂದು, ಎಸ್ಕೇಪ್ ಪ್ಲಾನ್ ನಿಂದು ಅನ್ನೋ ಫಾರ್ಮುಲಾ ಇಲ್ಲಿ ಮಾಡಿದ್ದಾರೆ. ಈ ರಾಬರಿಯ ಮಾಸ್ಟರ್ ಮೈಂಡ್ ಆಗಿದ್ದ ಇವರಿಬ್ಬರು ಕೂತಲ್ಲಿಯೇ ಮಾನಿಟರಿಂಗ್ ಮಾಡಿರ್ತಾರೆ. ಇವರ ಜೊತೆಗೆ ವಶ ಪಡೆದಿರೋ ರವಿ ಮತ್ತು ರಾಕೇಶ್ ಹೆಸರು ಇಬ್ಬರು ಇವರು ಚಿತ್ತೂರಿನವರೇ ಆಗಿರ್ತಾರೆ. ಅವರ ಮುಖಾಂತರವಾಗಿ ರಾಬರಿ ನಡೆದಿದೆ ಅನ್ನೋದು ಸದ್ಯದ ಮಾಹಿತಿ. ಇದರ ಮಧ್ಯೆ ತನಿಖೆಯಲ್ಲಿ ಸಿಕ್ಕ ಸುಳಿವಿನ ಆಧಾರದ ಮೇಲೆ ಚಿತ್ತೂರಿನಿಂದ ಚೆನ್ನೈಗೆ ದುಡ್ಡನ್ನು ತೆಗೆದುಕೊಂಡು ಹೋಗ್ತಿದ್ದ ಒಬ್ಬ ಆರೋಪಿಯನ್ನು 5.3 ಕೋಟಿ ಹಣದ ಸಮೇತ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ವಶಕ್ಕೆ ತೆಗೆದುಕೊಂಡಿರೋ ವ್ಯಕ್ತಿಯನ್ನು ಪೊಲೀಸರು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಮತ್ತೆ ಬೆಂಗಳೂರು ಪೊಲೀಸರು ಮೀಸೆ ತಿರುವಿದ್ದಾರೆ. ಆರೋಪಿಗಳನ್ನು 24 ಗಂಟೆಯ ಒಳಗೆ ಹಿಡಿಯೋ ಮೂಲಕ ಪೊಲೀಸ್ ಕದೀಮರ ಜುಟ್ಟು ಹಿಡಿದಿದ್ದಾರೆ. ಇದೇ ವಿಷಯವಾಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಪ್ಡೇಟ್ ಏನಾದ್ರು ಬಂದ್ರೆ. ನಮಸ್ಕಾರ.